ಕತೆ ಮಥುರಾಪುರ್ ಅನ್ನುವ ಚಿಕ್ಕ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದ ವಿನೀತ್ ಅನ್ನುವ ಒಬ್ಬ ಚಿಕ್ಕ ಹುಡುಗನ ಕತೆ. ಒಂದಿನ ಅವನ ತಾಯಿ ದೇವರಿಗೆ ಪ್ರಸಾದವನ್ನು ಇಟ್ಟು ಪೂಜೆ ಮಾಡ್ತಿದ್ರು. ಆಗ ಅಲ್ಲಿಗೆ ವಿನೀತ್ ಬಂದ. ಅವನಿಗೆ ಲಡ್ಡನ್ನು ನೋಡಿದ ತಕ್ಷಣ ತುಂಬಾ ಆಸೆಯಾಯಿತು. ಅರೇ ವಾ, ದೊಡ್ಡ ದೊಡ್ಡ ಲಡ್ಡು, ಪರಿಮಳ ಘಮ ಘಮ ಅಂತ ಇದೆ. ವಿನೀತ್, ಈ ಲಡ್ಡುಗಳನ್ನು ನೀನು ಮುಟ್ಲೇಬಾರ್ದು. ಇದು ದೇವರಿಗೋಸ್ಕರ, ನಿನಗೋಸ್ಕರ ಅಲ್ಲ. ಈ ಲಡ್ಡು ದೇವ್ರಿಗ? ಏನಕ್ಕೆ, ಇವತ್ತು ಅವ್ರ ಬರ್ತ್ಡೇನಾ? ಇಲ್ಲ ಕಣೋ. ಮತ್ತೆ ಅವ್ರಿಗೇನಕ್ಕೆ ಈ ಲಡ್ಡು? ಇಲ್ಲಿ ನೋಡು ಮಗು, ದೇವರು ನಮಗೋಸ್ಕರ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾರೆ. ಇದರ ನಡುವೆ ಅವರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವರಿಗೆ ಸ್ವಲ್ಪ ಸಮಯನೂ ಸಿಗೋದಿಲ್ಲ. ಆದ್ರಿಂದ ನಾವು ಅವರಿಗೋಸ್ಕರ ಯಾವಾಗ್ಲಾದ್ರೂ ಈ ರೀತಿ ಪದಾರ್ಥಗಳನ್ನು ಇಡಬೇಕು. ಆದರೆ ಅಮ್ಮ, ಅವರಿಗೆ ಕೆಲಸನೇ ಇರೋಲ್ಲ. ಅವ್ರ ಕೆಲಸ ಇದ್ರೂ ಆ ಕೆಲಸನ ಒಂದೇ ಸೆಕೆಂಡಲ್ಲಿ ಮುಗಿಸ್ಬಿಡ್ತಾರಲ್ಲ. ನನ್ನ ಹತ್ರನೂ ಆ ಶಕ್ತಿ ಇದ್ದರೆ ನಾನು ಕೂಡ ಎಲ್ಲ ಕೆಲಸ ಬೇಗ ಮುಗಿಸ್ಬಿಡ್ತೀನಿ. ಅದು ಹಾಗಲ್ಲ ಕಣೋ. ನಿನಗೆ ಸುಲಭ ಅನ್ನುವ ವಿಷಯ ಯಾವುದು ಅಷ್ಟು ಸುಲಭವಲ್ಲ, ಅದು ತುಂಬಾ ಕಷ್ಟ. ಇಲ್ಲ ಅಮ್ಮ, ನಾನು ಏನು ಹೇಳ್ತಾ ಇದ್ದೀನಂದರೆ, ಆ ಶಕ್ತಿ ನನ್ನ ಹತ್ರನೂ ಇದ್ಬಿಟ್ಟಿದ್ರೆ ಯಾರಿಗೂ ನಾ ಕಷ್ಟ ಕೊಡದೆ ಎಲ್ರೂ ನಾ ಸಂತೋಷವಾಗಿ ಇಟ್ಕೊತೀನಿ. ಆಗ ಇದ್ದಕ್ಕಿದ್ದಂತೆ ಅವನ ಎದುರಲ್ಲಿ ದೇವರು ಪ್ರತ್ಯಕ್ಷವಾದರು. ನೀವು ಯಾರು? ನೀನು ಯಾರ ಲಾಡುವನ್ನ ಕದಿಯಲು ಪ್ರಯತ್ನ ಮಾಡಿದೆಯೋ ಅವನೇ ನಾನು. ದೇವ್ರ? ನಿಜವಾಗ್ಲಾ? ನೀನು ನಂಬದೇ ಇದ್ದಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡು. ವಿನೀತ್ ಆ ಕಡೆ ಈ ಕಡೆ ನೋಡಿದ. ಆಗ ಅವನಿಗೆ ಗೊತ್ತಾಯಿತು ಅವನು ಗಾಳಿಯಲ್ಲಿ ತೇಲ್ತಿದ್ದಾನೆ ಅಂತ. ಆಗ ಅವನು ಹೆದರಿ ಕೈಕಾಲುಗಳನ್ನು ಅಲ್ಲಾಡಿಸುತ್ತಿದ್ದ. ಅರೆ, ಕಾಪಾಡಿ! ಅಯ್ಯೋ ಅಯ್ಯೋ, ನನಗೆ ಹಾರಕ್ ಬರಲ್ಲ. ಭಯ ಪಡಬೇಡ, ನಿಂಗೆ ಏನೂ ಆಗೋದಿಲ್ಲ. ನಾನು ನಿನ್ನ ಬಳಿ ಸ್ವಲ್ಪ ಮಾತನಾಡಲು ಬಂದಿದ್ದೇನೆ. ನೀನು ನಿನ್ನ ತಾಯಿಯ ಬಳಿ ನನ್ನ ಕೆಲಸ ತುಂಬಾ ಸುಲಭವೆಂದು ಹೇಳುತ್ತಾ ಇದ್ದೆ. ಅದು ಮಾತ್ರವಲ್ಲ, ನೀನು ನನ್ನ ಕೆಲಸವನ್ನು ನನಗಿಂತಲೂ ಉತ್ತಮವಾಗಿ ಮಾಡುತ್ತೇನೆ ಎಂದೆ. ನನ್ನ ಕೆಲಸ ತುಂಬಾ ಸುಲಭವೇ? ಹೌದು, ಅದರಲ್ಲಿ ಏನಿದೆ? ಹಾ, ಇದು ನನಗೆ ಒಂದು ಅವಕಾಶ. ಸರಿ ಬಾ. ನನಗೆ ತುಂಬಾ ದಿನದಿಂದ ವಿಶ್ರಾಂತಿ ಇಲ್ಲ. ನಾನು ನಿನಗೆ ನನ್ನ ಶಕ್ತಿ ಎಲ್ಲವನ್ನೂ ಕೊಡುತ್ತೇನೆ. ನೀನು ನನ್ನ ಕೆಲಸವನ್ನು ಮಾಡು. ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹಾ, ನಾನು ಹೇಳುವುದು ನಿಜವೇ. ಹಾಗೆ ಹೇಳಿದ ತಕ್ಷಣ ದೇವರ ಕೈಯಿಂದ ಒಂದು ಬೆಳಕು ಬಂತು. ಆ ಬೆಳಕು ವಿನೀತ್ನ ಮೈಯೊಳಗೆ ಹೋಯಿತು. ಈಗ ನಿನ್ನ ಬಳಿ ನನ್ನ ಪೂರ್ತಿ ಶಕ್ತಿಯೂ ಬಂದಿದೆ. ಸರಿ, ನಾನು ಹೊರಡುತ್ತೇನೆ. ಸರಿಯಾಗಿ ಕೆಲಸ ಮಾಡು. ಆದ್ರೆ ದೇವ್ರೆ? ವಿನೀತ್ನ ಮಾತನ್ನು ಕೇಳುವಷ್ಟರಲ್ಲಿ ದೇವರು ಅಲ್ಲಿಂದ ಮಾಯವಾದರು. ನಾನು ಮನೆಗೆ ಹೋಗ್ಬೇಕು. ನಾನು ಬಂದು ಸುಮಾರು ಟೈಮ್ ಆಗ್ಬಿಡ್ತು. ಹಾಗೆ ಹೇಳಿ ವಿನೀತ್ ಅವನ ಕಣ್ಣುಗಳನ್ನು ಮುಚ್ಚಿದ. ಆಮೇಲೆ ಅವನು ಕಣ್ಣುಗಳನ್ನು ತೆರೆದಾಗ ಅವನು ನೋಡಿದ ಅವನ ರೂಮಲ್ಲಿ ಇದ್ದ. ಅರೆ, ಏನಿದು? ನನಗೆ ನಿಜವಾಗ್ಲೂ ಶಕ್ತಿ ಎಲ್ಲ ಬಂದ್ಬಿಟ್ಟಿದೆ. ಮತ್ತೆ ಟ್ರೈ ಮಾಡೋಣ. ಚಾಕ್ಲೇಟ್. ಅರೆ, ಏನಿದು? ಅಷ್ಟು ಬೇಗ ಚಾಕ್ಲೇಟ್ ಬಂದ್ಬಿಡ್ತು. ಸ್ವೀಟು, ಐಸ್ ಕ್ರೀಮ್. ಅಯ್ಯ, ಎಲ್ಲ ಬರ್ತಾ ಇದೆ. ದೇವರಾದ್ರೆ ನಮಗೆಲ್ಲ ಸಿಗುತ್ತೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನು ಈ ದಿನ ಕೂಡ ನನಗೆ ಹೊಟ್ಟೆ ತುಂಬ ಆಹಾರ ಸಿಗೋದಿಲ್ವಾ? ನನ್ನ ಹತ್ರ ಯಾರು ಮಾತಾಡೋದು? ಅದ್ರ ಬಗ್ಗೆ ನಂಗೇನಕ್ಕೆ? ಸರಿ, ನಾನು ಇದನ್ನ ತಿಂತೀನಿ. ಅಯ್ಯೋ ಅಮ್ಮ, ಇದು ಏನಿದು? ನಾನು ನಿನಗೆ ಒಂದು ವಿಷಯವನ್ನು ಹೇಳಲು ಮರೆತೆ. ಈ ಶಕ್ತಿಯನ್ನು ನೀನು ನಿನಗೋಸ್ಕರ ಉಪಯೋಗಿಸಲೇಬಾರದು. ಏನು? ಹಾಗಾದ್ರೆ ಈ ಶಕ್ತಿನೆಲ್ಲ ಇಟ್ಕೊಂಡು ನಾ ಏನು ಮಾಡಲಿ? ದೇವರು ಅವನ ಸಂತೋಷವನ್ನು ನೋಡುವುದಿಲ್ಲ. ದೇವರು ಬೇರೆಯವರನ್ನು ಸಂತೋಷಪಡಿಸಿ ಅವನು ಖುಷಿ ಪಡುತ್ತಾನೆ. ದೇವ್ರೆ, ನನಗೆ ಒಂದು ಚಿನ್ನದ ಹಾರವನ್ನು ಕೊಡು. ದೇವ್ರೆ, ನನಗೆ ಕೆಲಸಕ್ಕೆ ಪ್ರಮೋಷನ್ ಕೊಡು. ದೇವ್ರೆ, ಟೈರ್ ಪಂಕ್ಚರ್ ಆಯ್ತು, ಈಗ ಏನ್ ಮಾಡ್ಲಿ? ಜಾಬ್ ಕೊಡ್ಸು ನಂಗೆ. ಅಯ್ಯೋ ದೇವ್ರೆ, ನನ್ನ ಪರೀಕ್ಷೆಲೆ ಪಾಸ್ ಮಾಡಪ್ಪ. ಯಾರು ಇಲ್ಲ, ನೀನೇ ನಂಗೆ ಸಹಾಯ ಮಾಡಬೇಕು.
ಇದೆಲ್ಲ ಏನು ದೇವ್ರೆ? ಇವರೆಲ್ಲ ಅವರ ಕಷ್ಟಕ್ಕಾಗಿ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಬೇಗ ಅವರಿಗೆ ನೀನು ಸಹಾಯ ಮಾಡು. ಇಷ್ಟು ಜನರಿಗೆ ಒಂದೇ ದಿನದಲ್ಲಿ ಸಹಾಯ ಮಾಡ್ಬೇಕಾ? ಇವ್ರ ಕೋರಿಕೆಯನ್ನು ಕೇಳೋದಕ್ಕೆ ಒಂದು ದಿನ ಬೇಕು ಅನಿಸುತ್ತೆ. ಹಾ, ಈಗಲೇ ಮಾಡ್ಬಿಡ್ತೀನಿ. ಹಾ, ಅವ್ರು ಕೇಳಿದ ಎಲ್ಲ ಕೋರಿಕೆನೂ ಈಗಲೇ ನೆರವೇರಬೇಕು. ದೇವ್ರೆ, ನಾನು ಕೇಳಿದ್ದನ್ನು ನೀವು ಮೊದಲ ಸಲ ಕೊಟ್ಟಿದ್ದೀರಾ. ನೀವು ತುಂಬಾ ಒಳ್ಳೆಯವರು. ನೀವು ಯಾವಾಗ್ಲೂ ಚೆನ್ನಾಗಿರ್ಬೇಕು. ವಾ, ನನ್ನ ಮೊದಲ ಪ್ರಯತ್ನದಲ್ಲೇ ನನ್ನ ಮೊದಲ ಕೆಲಸವನ್ನ ಸರಿಯಾಗಿ ಮಾಡಿಬಿಟ್ಟೆ. ದೇವ್ರೆ, ನಾನು ನಿಮ್ಮ ಹತ್ರ ಹೇಳಿಲ್ವಾ ನನ್ನ ಕೆಲಸನ ನಾ ಕ್ಲೀನಾಗಿ ಮಾಡ್ತೀನಿ ಅಂತ? ಹಾ ಸರಿ, ಹೋಗಿ ಊಟ ಮಾಡೋಣ. ಅಮ್ಮ ರುಚಿ ರುಚಿಯಾದ ಅಡುಗೆ ಮಾಡಿರ್ತಾಳೆ. ಏನಾಯ್ತಪ್ಪ, ನೀವು ತುಂಬಾ ಬೇಜಾರಲ್ಲಿದ್ದೀರಿ ಅನ್ಸುತ್ತೆ. ಏನ್ ಹೇಳದ್ ಮಗನೇ, ನಮ್ ಕಂಪನಿಲಿ ಇಷ್ಟು ವರ್ಷಗಳ ಕಾಲ ನಿಯತ್ತಾಗಿ ದುಡ್ದೆ. ಆದ್ರೆ ಇವತ್ತು ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋ ಒಬ್ಬನ ನನ್ ಬಾಸ್ ಮ್ಯಾನೇಜರ್ ಆಗಿ ಮಾಡ್ಬಿಟ್ರು. ಅವನು ಸರಿಯಾಗಿ ಆಫೀಸಿಗೂ ಬರೋಲ್ಲ, ಕೆಲ್ಸನೂ ಮಾಡೋಲ್ಲ. ಅಪ್ಪ, ಅವ್ರಿಗೆ ಹೆಂಗ್ ಪ್ರಮೋಷನ್ ಸಿಗುತ್ತೆ? ಇದಕ್ಕೆಲ್ಲ ಕಾರಣಕರ್ತ ನೀನೇ. ನನ್ನಿಂದನಾ? ನಿನ್ನ ತಂದೆಯ ಸ್ನೇಹಿತ ನಿನ್ನ ಬಳಿ ಪ್ರಮೋಷನ್ ಕೊಡು ಎಂದು ಕೋರಿಕೆಯನ್ನು ಇಟ್ಟ. ಆದರೆ ನೀನು ಸ್ವಲ್ಪ ಕೂಡ ಯೋಚಿಸದೆ ಅವನಿಗೆ ಪ್ರಮೋಷನ್ ಕೊಟ್ಟೆ. ಏನೋ? ಅದು ಮಾತ್ರವಲ್ಲ, ಎಲ್ಲರ ಕೋರಿಕೆಯನ್ನು ಕೂಡ ನೀನು ನೆರವೇರಿಸಿದೆ. ನೀನು ಮಾಡಿದ ಕೆಲಸದಿಂದ ತುಂಬಾ ಸಮಸ್ಯೆ ಉಂಟಾಗಿದೆ. ಏನೋ? ತೋರಿಸುತ್ತೇನೆ ಬಾ. ಅಯ್ಯೋ ದೇವ್ರೆ, ನಾನು ಯಾವ ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಟಿದ್ದೀಯ? ನಾನು ತುಂಬಾ ಕಷ್ಟಪಟ್ಟು ಕೂಡ್ಸಿಟ್ಟಿದ್ದ ಹಣ ಎಲ್ಲ ಈ ರೀತಿ ಕಳ್ತನ ಆಗ್ಬಿಡ್ತೆ. ನಾನು ನನ್ನ ಗಂಡನ ಆಪರೇಷನ್ಗೆ ಏನ್ ಮಾಡೋದು? ಇವರಿಗೆ ಕಷ್ಟ ಕೂಡ ನೀನು ನೆರವೇರಿಸಿದ ಆ ಕೋರಿಕೆನೆ. ನನಗೆ ಏನೋ ಅರ್ಥ ಆಗ್ತಿಲ್ಲ. ಬೆಳಗ್ಗೆ ಒಬ್ಬ ಕಳ್ಳ ನನಗೆ ಸುಮಾರು ಹಣ ಬೇಕು ಎಂದು ಅವನು ಬೇಡಿಕೊಂಡ. ಆದರೆ ಆ ಕೋರಿಕೆಯನ್ನು ನೀ ಸರಿಯಾಗಿ ಕೇಳದೆ ಕೋರಿಕೆಯನ್ನು ನೆರವೇರಿಸಿದೆ. ಆದ್ದರಿಂದಲೇ ಈ ಮನೆಯಲ್ಲಿದ್ದ ದುಡ್ಡನ್ನು ಅವನು ಕದ್ದಿದ್ದಾನೆ. ಅರೆ, ನನಗೆ ಏನಾಯ್ತು? ನಾವು ಎಲ್ಲರ ಕೋರಿಕೆಯನ್ನು ನೆರವೇರಿಸಲೇಬಾರದು. ಅವರ ಕೋರಿಕೆಯನ್ನು ನಾವು ಅನ್ವೇಷಣೆ ಖಂಡಿತ ಮಾಡಬೇಕು. ಅದು ಮಾತ್ರವಲ್ಲ, ಅದಕ್ಕಾಗಿ ಅವನು ಶ್ರಮ ಪಟ್ಟಿದ್ದಾನೆಯೋ ಇಲ್ಲವೆಂದು ಖಂಡಿತವಾಗಿ ಅನ್ವೇಷಣೆ ಮಾಡಬೇಕು. ಅವನ ಆ ಇಚ್ಛೆಯಿಂದ ಯಾರಿಗೂ ಕೂಡ ತೊಂದರೆ ಉಂಟಾಗಬಾರದು. ಅದೇ ರೀತಿ ಅವನ ಇಚ್ಛೆ ಅಪಾಯಕಾರಿಯಾಗಿರಬಾರದು. ನನ್ನ ಕ್ಷಮಿಸ್ಬಿಡಿ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಇವತ್ತು ನಂಗೆ ಗೊತ್ತಾಯ್ತು, ದೇವರಂತ ಶಕ್ತಿ ಇದ್ರೆ ಮಾತ್ರ ಸಾಕಾಗಲ್ಲ, ಅದಕ್ಕೆ ತಕ್ಕಂತೆ ಬುದ್ಧಿನೂ ಬೇಕು. ಸರಿಯಾಗಿ ಹೇಳಿದ್ದೀಯ. ಅಯ್ಯೋ ದೇವ್ರೆ, ಕಳೆದೋದ ಹಣ ಸಿಕ್ಬಿಡ್ತು. ಅಯ್ಯೋ, ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಬಾ ಮಗನೇ ವಿನೀತ್, ಸರಿಯಾದ ನೇತಕ್ಕೆ ಬಂದಿರ್ಕೆ. ನಾನು ತುಂಬಾ ಸಂತೋಷದಲ್ಲಿದ್ದೀನಿ. ಇಷ್ಟು ವರ್ಷ ಕಂಪ್ನಿಲಿ ನಿಯತ್ತಾಗಿ ದುಡ್ದೆ, ಅದಕ್ಕೆ ಪ್ರತಿಫಲ ಸಿಕ್ಬಿಡ್ತು. ಹೌದಾ ಅಪ್ಪ? ಹಾ, ನಂಗೂ ತುಂಬಾ ಸಂತೋಷ ಆಗ್ತಾ ಇದೆ. ಹೌದು ಮಗ, ತಗೋ ಸ್ವೀಟ್ ತಗೋ, ಎಲ್ಲ ಒಳ್ಳೇದಾಯ್ತು. ವಿನೀತ್ ತಂದೆಯ ಕೈಯಲ್ಲಿದ್ದ ಸ್ವೀಟನ್ನು ತಗೊಂಡು ಹೋಗಿ ದೇವರ ಮುಂದ್ಗಡೆ ಇಟ್ಬಿಟ್ಟ. ಆಮೇಲೆ ಕೈಗಳನ್ನು ಮುಗಿದು ಅವರ ಹತ್ತಿರ ಕ್ಷಮೆ ಕೇಳಿದ. ವಿನೀತ್ನ ತಂದೆ ತಾಯಿಗೆ ಏನ್ ನಡೀತಿದೆ ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ಈ ದಿನ ವಿನೀತ್ಗೆ ಅರ್ಥವಾಯಿತು, ದೇವರು ಮಾಡುವ ಕೆಲಸ ಅಷ್ಟು ಸುಲಭವಲ್ಲ ಅಂತ.